ಇದ್ಯಾಕೋ ಮುಖ ಒಳ್ಳೆ ಸೀದೋಗಿರೋ ಥರ ಇಟ್ಕೊಂಡಿದ್ಯಾ? ಏನಾಯ್ತು? ಒಂದು ಸೀರಿಯಸ್ ಸಮಸ್ಯೆ ಕಾಣಲ್ಲ. ಸೀರಿಯಸ್ ಸಮಸ್ಯೆನಾ? ಏನದು? ನಿಂಗೊಂದು ಮದುವೆ ಪ್ರಪೋಸಲ್ ಬಂದಿದೆ ಕಾಣಲ್ಲ. ಹೋಗೋಣ ಕೃಷ್ಣ. ಅಲ್ಲಿ ಎಷ್ಟು ತುಂಬ ಖುಷಿಯಾಗಿದ್ದಾಳೆ, ತೇಲಾಡ್ತಿದ್ದಾಳೆ. ಹೆಂಗಾದ್ರೂ ಮಾಡಿ ಸಂಬಂಧ ಕುದುರಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾಳೆ. ಅಯ್ಯೋ 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 ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರು, ನನ್ನ ಚೀರ ಕಾಪಾಡ್ರಲ್ಲೋ, ಯಾರಾದ್ರೂ ಕಾಪಾಡ್ರು, ಕಾಪಾಡೋ. ಯಾರು ಅಧಿಕಾರ ಕೊಟ್ಟಿದ್ದಕ್ಕೆಲ್ಲ? ಯಾರೋ ಸಂಬಂಧ ಅಂತೆ, ಮದುವೆ ಅಂತೆ. ಅಯ್ಯೋ ಇವೆಲ್ಲ ಸೀನೆ ಎಲ್ಲ ಗುರು ಹೇಳ್ತಾ ಇದ್ದೀನಿ. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ನನ್ನ ಹೇಳ್ತಾನೆ ನೋಡ್ರಿ, ಇವೆಲ್ಲ ಆಟ್ಗಳನ್ನ ಹತ್ರ ಇಟ್ಕೊಂಡ್ಬಿಡ್ರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮದುವೆಗಿದ್ವೆಲ್ಲ ಆಗಲ್ಲ ಗುರು, ತಮಾಷೆಗಳ ಇವೆಲ್ಲ. ಯಶುಗೆ ನನ್ನ ಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿ ಗೊತ್ತಿದೆ ಕಣೋ, ಆದ್ರೆ ಇವೆಲ್ಲ ಬೇಕೇನೋ? ಏನು ಸ್ಥಿತಿ, ಏನು ಪರಿಸ್ಥಿತಿ? ನೋಡ್ರಿ ಹೇಳ್ತಾ ಇದ್ದೀನಿ, ಫೋಟೋ ಗೀಟೋ ತೋರಿಸಿ ಫೋರ್ಸ್ ಮಾಡಿ ಮದುವೆಗಿದ್ದೀವಿ ಅಂದ್ರೆ ದೇಶ ಬಿಡೋಡಕ್ತೀನಿ. ಓಹೋ, ದೇಶ ಇಲ್ಲ ಅಂದ್ರೂ ಈ ಮೈಸೂರು, ಮಂಗಳೂರು, ಬೇಡ ಬೇಡ ಬೇಡ, ಗೋವಾ ಕೊಡೋಕ್ತೀನಿ. ಎಲ್ಲಿ ಮದುವೆ ಮಾತುಕತೆ ಎತ್ತಲ್ಲ, ಅಲ್ಲಿ ಹೋಗಿ ನೆಮ್ಮದಿ ಬದುಕ್ಬಿಡ್ತೀನಿ. ಯಾಕೆ ಕಿಸಿತಾ ಇದೆಯಾ? ಇಲ್ಲಪ್ಪ. ನನ್ನ ಮಗನೇ ನಗ್ತಿದ್ಯಾ? ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ಯಲ್ಲ. ನಾನು ನಗ್ಲಿಲ್ಲ ಕಣೋ. ಏನೇನು ಅರ್ಥ ಮಾಡ್ಕೊಂಬೇಡ ನೀನು. ನೀನೇ ಬೇಡ ಹೇಳು, ಏನಕ್ಕೆ? ಸರಿ, ಸಂಬಂಧ ಬಂದಿರೋದು ನಿಜ, ಆದರೆ ನಮ್ಮ ಡಾನ್ ಸೂರ್ಯಪ್ರಕಾಶ್ ಅದನ್ನ ಸುತಾರಾಮ್ ನಿರಾಕರಿಸಿದ್ದಾರೆ. ಇದು ಯಾವ್ದೋ ಸುತಾರಾಮ್ ಸೀತಾರಾಮ್ ಕರೆಕ್ಟಾಗಿ ಹೇಳಲ್ಲ. ಲೇ ಅಪ್ಪ ಬೇಡ ಅಂತ ಹೇಳಿದ್ರು ಕಣ. ಯಾಕಂತೆ? ಅವರು ನಿನಗೆ ಮದುವೆ ಮಾಡೋ ರಿಸ್ಕ್ ತೊಗೊಳಲ್ವಂತೆ. ಪಾಪ ಹುಡುಗಿ ಜೀವನ ಯಾಕೆ ಹಾಳು ಮಾಡೋದು ಅಂತ. ನಾನು ಹೇಳಿದಲ್ಲ ಗುರು, ಅಪ್ಪ ಹೇಳಿದ್ದು. ನಮ್ಮಪ್ಪ ನಮ್ಮ ಡಾನ್ ಸೂರ್ಯಪ್ರಕಾಶು, ನಮ್ಮ ಲೆಜೆಂಡ್ ಸೂರ್ಯಪ್ರಕಾಶ್ ಮದುವೆ ಬೇಡ ಅಂದ್ಬಿಟ್ರೇನೋ? ಹೂ ಕಣೋ. ಲೇ ನಮ್ಮಪ್ಪ ನನ್ನನ್ನು ಬಚಾವ್ ಮಾಡ್ಬಿಟ್ರಲ್ಲೋ. ನಿನ್ನಲ್ಲ ಹುಡುಗಿನ. ಏನೋ ಒಂದು ಒಟ್ಟಲ್ಲಿ ಈ ಮದುವೆ ಬೇಡ, ಅದು ಇದು ಲೊಟ್ಟು ಲುಸ್ಕೊಂಬು ಅಂತ ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ರಲ್ಲೋ. ಅಪ್ಪ ತಂದೆ ಗುರುವೆ, ಅದು ನಿನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ. ಪ್ರೀತಿನ ಗೀತನ ಏನೋ ಒಂದು ಕಣ, ಒಟ್ಟಲ್ಲಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರಲ್ಲ. ನಮ್ಮಪ್ಪ ದೇವ್ರು ಕಣಯ್ಯ. ಅಪ್ಪ ತಂದೆ, ನಿನ್ ದೇವ್ರು ನಿನ್ ಮದುವೆ ನೀನ್ ಯಾವತ್ತೂ ಮಾಡೋದೇ ಇಲ್ವಂತೆ. ಆ ಹುಡುಗಿ ಲೈಫ್ನ ರಿಸ್ಕ್ ತೊಗೊಳೋದೇ ಇಲ್ವಂತೆ. ಇಂಥ ಟೈಮಲ್ಲಿ ಇವಾಗ ಅಪ್ಪನ್ಗೇನಾದ್ರು ನೀನ್ ರುಕ್ಕು ಬಗ್ಗೆ ಯೋಚನೆ ಮಾಡ್ತಿರೋದು ಅವ್ರಿಗೇನಾದ್ರು ಗೊತ್ತಾದ್ರೆ ಅಂತ.